ಒಮ್ಮೆ ಪ್ರಯಾಣದ ವೇಳೆ ನಾನು ಒಬ್ಬ ವ್ಯಕ್ತಿಯನ್ನು ನೋಡಿದೆ. ಅವರನ್ನು ಎಲ್ಲೋ ನೋಡಿದ್ದೇನೆ ಎನಿಸಿತು, ಆದರೆ ಎಲ್ಲಿ ಎಂದು ನೆನಪಾಗಲಿಲ್ಲ. ಬಸ್ ಇಳಿಯುವ ವೇಳೆ ಅರಿಯದೆ ಅವರ ಬಟ್ಟೆಯ ತುದಿಯನ್ನು ತುಳಿದು ಬಿಟ್ಟಿದ್ದೆ. ಅವರ ಪ್ರತಿಕ್ರಿಯೆ ನೋಡಿದಾಗ ನನಗೆ ಅವರು ಯಾರು ಎಂಬುದು ತಕ್ಷಣ ಹೊಳೆದು ಬಿಟ್ಟಿತು. ತಾನು ಗಳಿಸಿರುವ ದೊಡ್ಡ ಪದವಿಯ ಮದ ಆ ವ್ಯಕ್ತಿಯ ವರ್ತನೆಯಲ್ಲಿ ವ್ಯಕ್ತವಾಗಿತ್ತು. ಅವರು ನನ್ನ ಫೇಸ್ಬುಕ್ ಫ್ರೆಂಡ್ ಎಂಬುದು ನೆನಪಾಗಿ ಪೆಚ್ಚಾದೆ. ಇನ್ನೊಮ್ಮೆ ಮೇಲ್ನೋಟಕ್ಕೆ ಮಹನೀಯರಂತೆ ಕಾಣುವ ವ್ಯಕ್ತಿಯೊಬ್ಬರನ್ನು ನಾನು ಮತ್ತು ಸಹೋದ್ಯೋಗಿಗಳು ಮಾತನಾಡಿಸುತ್ತಿದ್ದೆವು. ಅವರು ಬಂದಾಗ ನಮ್ಮಲ್ಲಿ ಮೂಡಿದ್ದ ಪೂಜ್ಯ ಭಾವನೆ ಅವರನ್ನು ಬೀಳ್ಕೊಟ್ಟಾಗ ಇರಲಿಲ್ಲ. ಅಹಂಕಾರ ತುಂಬಿದ ವ್ಯಕ್ತಿಗೆ ಅರ್ಥ ಮಾಡಿಸುವುದು ಕಷ್ಟ ಎಂಬುದು ನಮಗೆಲ್ಲರಿಗೂ ಆ ದಿನ ಅರ್ಥವಾಗಿತ್ತು. ಅಹಂಕಾರ ಮತ್ತು ಜಂಬ ಹೆಚ್ಚು ಕಮ್ಮಿ ಒಂದೇ. ಅವು ಒಂದೇ ನಾಣ್ಯದ ಎರಡು ಮುಖಗಳು. ಬಹುದೊಡ್ಡ ಡಿಗ್ರಿ ಪಡೆದಾಗ, ದೊಡ್ಡ ಸ್ಥಾನಮಾನದ ಉದ್ಯೋಗ ದೊರೆತಾಗ, ಒಮ್ಮಿಂದೊಮ್ಮೆಲೆ ಶ್ರೀಮಂತಿಕೆ ಬಂದಾಗ, ಪ್ರಶಸ್ತಿ ಬಂದಾಗ, ಪ್ರಸಿದ್ಧಿ ಪಡೆದಾಗ ಕೆಲವರಿಗೆ ತಾನೇನೋ ಬಹಳ ವಿಶೇಷವಾದ ವ್ಯಕ್ತಿ, ಇತರರಿಗಿಂತ ಬೇರೆ ಎಂಬ ಜಂಬ ಬಂದು ಬಿಡುತ್ತದೆ. ಆ ಜಂಬ ಅಹಂಕಾರದ ವರ್ತನೆಗೆ ಕಾರಣವಾಗುತ್ತದೆ. ತನ್ನನ್ನು ಎಲ್ಲರೂ ಗೌರವಿಸಬೇಕು ಎಂಬ ತುಡಿತ ಅವರಿಗೆ ಹುಟ್ಟುತ್ತದೆ. ನಂತರ ಆ ತುಡಿತ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನನ್ನು ಗೌರವಿಸಬೇಕಾದದು ಇತರರ ಕರ್ತವ್ಯ ಎಂದು ತಿಳಿಯುವಲ್ಲಿಗೆ ತಲುಪುತ್ತದೆ. ಯಾರಾದರೂ ಅವರು ನಿರೀಕ್ಷಿಸಿದ ರೀತಿಯಲ್ಲಿ ವರ್ತಿಸದೇ ಇದ್ದಾಗ ಸಿಟ್ಟಿನಿಂದ ಅವರು ಕುದಿಯುತ್ತಾರೆ. ಕೆಲವರು ಸಂದರ್ಭ ಸಿಕ್ಕಾಗ ಅವರ ಮೇಲೆ ಪ್ರತೀಕಾರ ತೀರಿಸಲು ಕಾಯುತ್ತಾರೆ. ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡುತ್ತಾರೆ, ಅವಮಾನಿಸುತ್ತಾರೆ. ಇದು ಯಾವುದೂ ನಡೆಯದಿದ್ದಾಗ ಬೆದರಿಕೆ ಹಾಕುತ್ತಾರೆ. ಅಹಂಕಾರಕ್ಕೆ ಉದಾಸೀನವೇ ಮದ್ದು ಎಂಬ ಮಾತಿದೆ. ಅಹಂಕಾರಿಗಳನ್ನು ನಿರ್ಲಕ್ಷಿಸಿಬಿಟ್ಟರೆ ಅವರ ಅಹಂಕಾರ ತಗ್ಗುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮಗಾಗುವ ಮಾನಸಿಕ ಹಿಂಸೆ ತಪ್ಪುತ್ತದೆ. ಹಲವು ಸಲ ನಾವು ಹೀಗೆಯೇ ಮಾಡಿದಾಗ ಅವರು ತನ್ನಲ್ಲೇನೋ ಕೊರತೆ ಇರಬಹುದು ಎಂದು ಆತ್ಮಾವಲೋಕನ ಮಾಡಿಕೊಂಡರೂ ಮಾಡಿಕೊಳ್ಳಬಹುದು. ಮದ್ಯಪಾನಿಗಳಿಂದಲೂ ಅಹಂಕಾರಿಗಳಿಂದಲೂ ದೂರವಿರಿ ಎಂದು ಬೈಬಲಲ್ಲಿ ಒಂದು ನುಡಿಮುತ್ತಿದೆ. ಅಂದರೆ ಮದ್ಯಪಾನಿ ಎಷ್ಟು ಅಪಾಯಕಾರಿಯೋ ಅಷ್ಟೇ ಅಪಾಯಕಾರಿ ಅಹಂಕಾರಿ ಕೂಡ. ಅಹಂಕಾರಿ ಇತರರ ಭಾವನೆಗಳನ್ನು ಘಾಸಿಗೊಳಿಸುತ್ತಾನೆ, ಇತರರನ್ನು ಅವಮಾನಿಸುತ್ತಾನೆ. ತಾನು ಶ್ರೇಷ್ಠ ಎಂದು ಬಿಂಬಿಸುವ ಧಾವಂತದಲ್ಲಿ ಇತರರನ್ನು ತುಳಿಯುತ್ತಾನೆ. ರಾಮಕೃಷ್ಣ ಪರಮಹಂಸರನ್ನು ಕುರಿತು ಶಿಷ್ಯರು ಕೇಳಿದರಂತೆ, ಗುರುವೇ, ಸ್ವರ್ಗಕ್ಕೆ ಯಾರು ಹೋಗುತ್ತಾರೆ? ಅವರು, ನಾನು ಹೋದರೆ ಹೋದೇನು ಎಂದು ಉತ್ತರಿಸಿದರಂತೆ. ಶಿಷ್ಯರಿಗೆ ಈ ಉತ್ತರ ಗೊಂದಲ ಸೃಷ್ಟಿಸಿರಬಹುದು, ಆದರೆ ಅವರು ಹೇಳಿದ್ದು ಗೂಢಾರ್ಥದ ಮಾತು. ನಾನು ಎಂದರೆ ಅಹಂ ಅಥವಾ ಅಹಂಕಾರ. ಅಹಂಕಾರ ತೊರೆದವನು ಮಾತ್ರ ಸ್ವರ್ಗಕ್ಕೆ ಹೋಗಬಹುದು ಎಂಬ ಮಹಾ ಸಂದೇಶ ಅವರ ಮಾತುಗಳಲ್ಲಿತ್ತು. ಒಮ್ಮೆ ಯೇಸುಕ್ರಿಸ್ತರು ಒಂದು ಮಗುವನ್ನು ಎತ್ತಿಕೊಂಡು ತನ್ನ ಶಿಷ್ಯರಿಗೆ ತೋರಿಸುತ್ತಾ, ಈ ಮಗುವಿನಂತೆ ಸ್ವಯಂ ಸಣ್ಣಗಾಗುವವನೇ ಸ್ವರ್ಗ ರಾಜ್ಯವನ್ನು ಪ್ರವೇಶಿಸುತ್ತಾನೆ ಎಂದರಂತೆ. ತಮ್ಮಲ್ಲಿ ಯಾರು ಶ್ರೇಷ್ಠರು ಎಂದು ಶಿಷ್ಯರು ತಮ್ಮಲ್ಲಿ ಚರ್ಚೆಯಲ್ಲಿ ತೊಡಗಿದ್ದನ್ನು ಅರಿತ ಯೇಸು ಹೀಗೆ ಹೇಳಿದ್ದರು. ಅಂದರೆ ಮಕ್ಕಳು ನಿಷ್ಕಳಂಕರಾಗಿರುತ್ತಾರೆ, ಅವರಲ್ಲಿ ಅಹಂಕಾರದ ಲವಲೇಶವೂ ಇರುವುದಿಲ್ಲ. ಹಾಗಾಗಿ ಅವರಂತೆ ಮನಸ್ಸಲ್ಲಿ ಕಿರಿದಾಗಲು ಯೇಸುಕ್ರಿಸ್ತರು ಆಹ್ವಾನವಿತ್ತರು. ಕೃಷ್ಣ ಕುಚೇಲರ ಕಥೆಯಲ್ಲೂ ಕೃಷ್ಣನ ಅಹಂಕಾರ ರಹಿತ ವರ್ತನೆ ಕುಚೇಲನಿಗೆ ಧೈರ್ಯ ತುಂಬಿತು. ಕೃಷ್ಣ ಲೋಕಪೂಜಿತನಾದ. ಅಣ್ಣನ ಪಾದುಕೆಗಳನ್ನಿಟ್ಟು ರಾಜ್ಯವಾಳಿದ ಭರತನಲ್ಲೂ ಅಹಂಕಾರದ ಲವಲೇಶವೂ ಇರಲಿಲ್ಲ. ಪುರಾಣದಲ್ಲಾಗಲಿ ಚರಿತ್ರೆಯಲ್ಲಾಗಲಿ ಶ್ರೇಷ್ಠ ಸಾಧನೆ ಮಾಡಿದ ಎಲ್ಲರೂ ಅಹಂಕಾರದಿಂದ ದೂರವಿದ್ದುದನ್ನು ನಾವು ಕಾಣಬಹುದು. ಅಹಂಕಾರಿಗಳಾದವರನ್ನು ಕೂಡ ನಾವು ಚರಿತ್ರೆ ಹಾಗೂ ಪುರಾಣಗಳಲ್ಲಿ ಕಾಣುತ್ತೇವೆ. ಆದರೆ ಅವರು ಕುಖ್ಯಾತಿ ಪಡೆದವರು, ಖಳನಾಯಕರೂ ಆಗಿದ್ದರು ಅಷ್ಟೇ. ಶ್ರೇಷ್ಠತೆ ಎಂಬುದು ವಿನಯದೊಂದಿಗೆ ಬೆಸೆದುಕೊಂಡಿರುತ್ತದೆ. ವಿದ್ಯಾ ವಿನಯೇನ ಶೋಭತೆ ಎಂಬ ಮಾತು ವಿದ್ಯಾವಂತನಲ್ಲಿ ಅಹಂಕಾರವಿರಬಾರದು ಎಂದು ಧ್ವನಿಸುತ್ತದೆ.
ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕಿಯಾಗುವ ಅಹಂಕಾರವನ್ನು ತೊಡೆದುಹಾಕಿ ಜನಸಮ್ಮತರನ್ನಾಗಿ ಮಾಡುವ ವಿನಯವನ್ನು ರೂಢಿಸಿಕೊಳ್ಳೋಣ. ನಮ್ಮ ವ್ಯಕ್ತಿತ್ವಕ್ಕೆ ಮೆರುಗು ನೀಡೋಣ. ಯಶಸ್ಸಿನತ್ತ ಇರುವ ನಮ್ಮ ಪಯಣವನ್ನು ಮತ್ತಷ್ಟು ಸುಲಭಗೊಳಿಸೋಣ. ಧನ್ಯವಾದಗಳು.